ಹಲೋ. ಸ್ವಲ್ಪ ದಿನಗಳ ಮುಂಚೆ ತುಂಬಾ ಮೊಬೈಲ್ಸ್ ಹೊಸದು ಫ್ಲಾಗ್ಶಿಪ್ ಲೆವೆಲ್ ಮೊಬೈಲ್ಸ್ ಲಾಂಚ್ ಆಗ್ತಾ ಇದಾವೆ ನವೆಂಬರ್ ಡಿಸೆಂಬರ್ ಅಲ್ಲಿ ಅಂತ ಮಾತಾಡಿದ್ವಿ. ಓಕೆ. ಆದ್ರೆ ಒಂದ್ ಮೊಬೈಲು ಈಗ ಲಾಂಚ್ ಆಗಿದ್ದು ಎಕ್ಸ್ಪೆಕ್ಟೆಡ್ ಪ್ರೈಸ್ ಅಲ್ಲಿ ಬರಲಿಲ್ಲ. ಫಾರ್ ಎಕ್ಸಾಂಪಲ್, OnePlus 15 ಎಕ್ಸ್ಪೆಕ್ಟೆಡ್ ಪ್ರೈಸ್ ಇದ್ದಿದ್ದು ಅರೌಂಡ್ 65. ಯಾಕಂದ್ರೆ ಕ್ಯಾಮ್ರಾ ಎಲ್ಲ ಡೌನ್ ಗ್ರೇಡ್ ಮಾಡಿದ್ರು ಆಸ್ ಪರ್ ಚೀನಾ. ಮೇಲೆ ಚೀನಾದಲ್ಲಿ ಪ್ರೈಸು ಕಮ್ಮಿ ಮಾಡಿದ್ರು. ಆದರೆ ಇಂಡಿಯಾದಲ್ಲಿ ಲಾಂಚ್ ಆಗಿದ್ದು 73,000ಗೆ. ಸಿಮಿಲರ್ಲಿ iQOO 15 ಈ ತಿಂಗಳು ಲಾಂಚ್ ಆಯಿತು, ನವಂಬರ್ ಎಂಡಿಗೆ ಆಲ್ಮೋಸ್ಟ್. ಸೊ ಅದರದ್ದು ಎಕ್ಸ್ಪೆಕ್ಟೆಡ್ ಪ್ರೈಸು ಇದ್ದಿದ್ದು ಅರೌಂಡ್ 60 to 65 ಇದ್ದಿದ್ದು, ಅದು 73,000 ಲಾಂಚ್ ಆಯಿತು. ಅದ್ರ ಮಧ್ಯ Realme GT 8 Proನು ಲಾಂಚ್ ಆಯಿತು. ಓಕೆ, ಅದರದಂತೂ ಯಾರು ಎಕ್ಸ್ಪೆಕ್ಟ್ ಮಾಡಿದಿಲ್ಲ 60-65ಗಿಂತ ಜಾಸ್ತಿ ಹೋಗುತ್ತೆ ಅಂತ. ಅವರು 73,000 ಲಾಂಚ್ ಮಾಡಿದರು. ಇದ್ರ ಜೊತೆಗೆ ಒಪ್ಪೋ X9 ಏನಿದೆಯಲ್ಲ ಅದು ಒಂದೇ 75,000ಗೆ ಲಾಂಚ್ ಆಯಿತು. ಹೋದ ವರ್ಷನೂ ಅಷ್ಟೇ ಆಗಿತ್ತು, X8 ಅದೇ ರೇಂಜಲ್ಲಿ ಬಂದಿತ್ತು. ಸೊ ಈಗ ಕನ್ಸಿಡರ್ ಮಾಡಿದರೆ ಐಕು, ಒನ್ ಪ್ಲಸ್, ರಿಯಲ್ಮಿ ಪ್ರೈಸ್ ಹೈಕ್ ಯಾಕಾಯಿತು? ಯಾಕಂದರೆ ಅವ್ರ ಸ್ಪೆಕ್ಸ್ ಏನು ಇಂಪ್ರೂವ್ ಮಾಡಿಲ್ಲ ಜಾಸ್ತಿ. ಡಿಸ್ಪ್ಲೇನಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ, ಕ್ಯಾಮ್ರಾದಲ್ಲಿ ಸ್ವಲ್ಪ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ಆದರೆ ಒನ್ ಪ್ಲಸ್ ಅಂತೂ ಡೌನ್ ಗ್ರೇಡ್ ಇದೆ. ಆ್ಯಕ್ಚುಲಿ ಕಂಪೇರ್ ಮಾಡಿದರೆ ನಿಮ್ಮ ಹತ್ರ OnePlus 13 ಇದ್ದರೆ OnePlus 15 ಈಸ್ ಎ ಡೌನ್ ಗ್ರೇಡ್. ಓಕೆ, ಐಕು ಹಂಗಲ್ಲ. ಐಕು 13 ಮತ್ತು iQOO 15 ಕಂಪೇರ್ ಮಾಡಿದರೆ ಅದರಲ್ಲಿ ಅಪ್ಗ್ರೇಡ್ ಮಾಡಿದ್ದಾರೆ, ಆದರೆ 20,000 ಚಾರ್ಜ್ ಮಾಡೋಷ್ಟು ಮಾಡಿಲ್ಲ. ಯಾಕಂದರೆ ಹೋದ ವರ್ಷ ಐಕು ಲಾಂಚ್ ಆಗಿದ್ದು ಅರೌಂಡ್ 54 to 56 ಲಾಂಚ್ ಆಗಿತ್ತು. ಆಮೇಲೆ OnePlus 69 ಓಕೆ, ಓವರ್ ಆಲ್. ಸೊ ಅದಕ್ಕೆ ಕಂಪೇರ್ ಮಾಡಿದರೆ ಈ ವರ್ಷ ಜಾಸ್ತಿನೇ ಚಾರ್ಜ್ ಮಾಡ್ತಿದ್ದಾರೆ. ಯಾಕೆ? ಸೊ ಫಸ್ಟ್ ಆಫ್ ಆಲ್ ಎಲ್ರಿಗೂ ಗೊತ್ತಿದೆ ಅನ್ಕೋತೀನಿ, ಈಗ AI ರಿಲೇಟೆಡ್ ಬೂಮ್ ನಡೀತಿದೆ ವರ್ಲ್ಡ್ ವೈಡ್. ಓಕೆ, ಸೊ ಪ್ರಾಬ್ಲಮ್ ಏನಾಗ್ತಿದೆ ಅಂದರೆ AI ಕಂಪ್ನೀಸ್ಗಳಿಗೆ ರ್ಯಾಮ್ ಮತ್ತು ಸ್ಟೋರೇಜ್ ಬೇಕು, SSD ಅಥವಾ ಎನಿ ಫಾರ್ಮ್ ಆಫ್ ಸ್ಟೋರೇಜ್ ಬೇಕು. ಅವ್ರಿಗೆ ರಿಕ್ವೈರ್ಮೆಂಟ್ ಭಯಂಕರ ಇದೆ. ಸೊ ಹೀಗಾಗಿ ಕನ್ಸ್ಯೂಮರ್ ಗೂಡ್ಸ್ ಯಾವುದಿದೆ, ಫೋನ್ ಇರ್ಬೋದು ಅಥವಾ ನಿಮ್ಮದು PC ಇರ್ಬೋದು, ಅವುಗಳ ರ್ಯಾಮದ ಪ್ರೈಸು ಅಥವಾ ಸ್ಟೋರೇಜ್ ಪ್ರೈಸು ಜಾಸ್ತಿ ಆಗ್ತಿದೆ. ಯಾಕಂದರೆ AI ಕಂಪ್ನಿಗಳು, AI ಯೂಸ್ ಮಾಡೋ ಕಂಪ್ನಿಗಳು ಏನು ಮಾಡ್ತಿದ್ದಾರೆ, ಪ್ರೀಮಿಯಂ ಕೊಟ್ಟು ತಗೋತಿದ್ದಾರೆ. ನೀವು ಆದರೆ ಒಂದು ಸ್ವಲ್ಪ ನಾವು ರೀಸನಬಲ್ ಪ್ರೈಸ್ ಎಕ್ಸ್ಪೆಕ್ಟ್ ಮಾಡ್ತೀವಿ, ಆದರೆ ಎಕ್ಸ್ಟ್ರಾ ಕೊಡೋಕ್ಕೂ ರೆಡಿ ಇದ್ದಾರೆ. ಸೊ ಹಿಂಗಾಗಿ ಏನಾಗ್ತಿದೆ, ಮ್ಯಾನುಫ್ಯಾಕ್ಚರ್ಸ್ ಫಾರ್ ಎಕ್ಸಾಂಪಲ್ ಮೈಕ್ರಾನ್ ಇರ್ಬೋದು, ಸ್ಯಾಮ್ಸಂಗ್ ಇರ್ಬೋದು, ಬೇರೆ ಮೆಮರಿ ಚಿಪ್ಸ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನೀಸ್ ಇರ್ಬೋದು, ಎಲ್ಲ AI ಕಂಪ್ನೀಸ್ಗಳಿಗೆ ಸಪ್ಲೈ ಮಾಡೋದ್ರಲ್ಲಿ ಜಾಸ್ತಿ ಕಾನ್ಸಂಟ್ರೇಟೆಡ್ ಇದ್ವಿ. ಸೊ ಹಿಂಗಾಗಿ ಏನಾಗಿದೆ, ಕನ್ಸ್ಯೂಮರ್ ಗೂಡ್ಸ್ ರಿಲೇಟೆಡ್ ಕಂಪ್ನೀಸ್ ಫಾರ್ ಎಕ್ಸಾಂಪಲ್ ಮೊಬೈಲ್ ಫೋನ್ ಇರ್ಬೋದು, ಲ್ಯಾಪ್ಟಾಪ್ ಮ್ಯಾನುಫ್ಯಾಕ್ಚರ್ಸ್ ಇರ್ಬೋದು, ಅವರೆಲ್ಲ ಪ್ರೀಮಿಯಂ ಕೊಟ್ಟು ತಗೋಬೇಕಾಗತ್ತೆ, ಇಲ್ಲ ಅವರು ಮ್ಯಾನುಫ್ಯಾಕ್ಚರ್ ಮಾಡೋಕ್ಕಾಗಲ್ಲ. ಸೊ ಇಂಥ ಟೈಮಲ್ಲಿ ನಾರ್ಮಲ್ ಫೋನ್ದು ಪ್ರೈಸಸ್ ಜಾಸ್ತಿ ಆಗ್ತಿದ್ದಾವೆ. ಇದು ಒಂದು ರೀಸನ್ನು ಈ ವರ್ಷ ಪ್ರೈಸಸ್ ಯಾಕೆ ಜಾಸ್ತಿ ಆಯಿತು ಅಂತ. ಯಾಕಂದರೆ AI ಬೀಮ್ ನಿಮಗೂ ಗೊತ್ತಿದೆ, 2-3 ವರ್ಷದಿಂದ AI ತುಂಬ ಕೇಳ್ಪಡ್ತಿದ್ದೀವಿ. ಆದರೆ ಈಗ 2025 ಅಲ್ಲಿ ತುಂಬ ಪೀಕಲ್ಲಿದೆ ಆಟ್ ದಿಸ್ ಮೂಮೆಂಟ್. ಓಕೆ, ಮತ್ತು ಎಲ್ರಿಗೂ ಗೊತ್ತಿದೆ, ಎಲ್ಲರೂ ಏನು ಮಾತಾಡ್ತಿದ್ದಾರೆ ಗೊತ್ತಾ, iPhone 17 83,000 ಲಾಂಚ್ ಮಾಡಿದ್ದಾರೆ ಈ ಸರ್ತಿ. ಅದೇ ತುಂಬ ರೀಸನೇಬಲ್ ಆಗ್ಬಿಡ್ತಲ್ಲ ಅಂತ. ಬೆಸ್ಟ್ ಪ್ರಾಡಕ್ಟ್ ಅಂತ ಹೇಳ್ತಿಲ್ಲ, ಆದರೆ ಅವರು ಕಂಪೇರ್ ಮಾಡಿದರೆ ಲಾಸ್ಟ್ ಇಯರ್ ಕಂಪೇರ್ ಮಾಡಿದರೆ ಬೇಸ್ ಮೆಮರಿ 128 to 256 ಜಾಸ್ತಿ ಮಾಡಿದರು. ಇಲ್ಲಾಂದ್ರೆ ಯೂಶ್ವಲಿ 10,000 ಮಾರ್ಕಪ್ ಇರ್ತಿತ್ತು ಅವ್ರದ್ದು. 80,000ಗೆ 128 GB ಇದ್ರೆ 90,000ಗೆ 256 ಇತ್ತು. ಅದು ಅವ್ರು ಡಿಸ್ಕೌಂಟಲ್ಲಿ ಕೊಡ್ತಾ ಇದ್ದಾರೆ, ಚೆನ್ನಾಗಿದೆ ಈ ವರ್ಷ ಅಂತ ಮಾತಾಡ್ತಿದ್ರು. ಸೊ ಇದೇ ಟೈಮಲ್ಲಿ ಒಂದು ಹೊಸ ಸುದ್ದಿ ಬಂದಿದೆ, ಐಫೋನ್ ಪ್ರೈಸಸ್ಸು ಜನವರಿಗಿಂದ 89,000 ವಾಪಸ್ ಹೋಗೋ ಸಾಧ್ಯತೆ ಇದೆ. ಅದಕ್ಕೆ ರೀಸನ್ ಇದೆ, ಶಾರ್ಟೇಜ್ ಆಫ್ ರ್ಯಾಮ್ ಆ್ಯಂಡ್ ಮೆಮರಿ ಚಿಪ್ಸ್. ಸೊ ಅವೈಲಬಿಲಿಟಿ ಕಮ್ಮಿ ಇದೆ, ಸೊ ಅದಕ್ಕೆ ಪ್ರೈಸಸ್ ಜಾಸ್ತಿ ಆಗೋ ಸಾಧ್ಯತೆ ಇದೆ ಅಂತ ರೂಮರ್ಸ್ ಕೇಳ್ಪಟ್ಟಿದ್ದೀವಿ. ಓಕೆ, ಸೊ ಇದು ಕರೆಂಟ್ಲಿ ಈ ಸತ್ತಿದ್ದು. ಆಮೇಲೆ ತುಂಬ ಜನ ಏನು ಮಾಡಿದರು, ಹೋದ ವರ್ಷ ಮೊಬೈಲ್ ಪ್ರೈಸಸ್ ನೋಡಿದವರು ಈ ವರ್ಷ ತಗೊಳ್ಳೋದಿದ್ರೆ ಸ್ವಲ್ಪ ಅದೇ ಪ್ರೈಸ್ ರೇಂಜಲ್ಲಿ ಇರುತ್ತೆ ಅಂತ ವೇಟ್ ಮಾಡಿದರು ತುಂಬ ಜನ. ಅವ್ರಿಗೆ ಈ ಸರ್ತಿ ಪ್ರೈಸ್ ರೈಸ್ ಸ್ವಲ್ಪ ಶಾಕ್ ಕೊಟ್ಟಿದೆ ಓವರ್ ಆಲ್. ಮತ್ತು ಕನ್ಸಿಡರ್ ಮಾಡಿದರೆ ಯಾರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಲೆವೆಲ್ ಪ್ರೈಸ್ ಆಗಿ. OnePlus ಅಂತೂ ಕಮ್ಮಿ ಮಾಡ್ತಾರೆ ಅಂದ್ಕೊಂಡಿದ್ರು. ಸೊ ಇದು ನಮ್ಮ ಬೇಸ್ ಪ್ಲೇಯರ್ಸಿಗೆ ಹೇಳ್ತಿದ್ದೀವಿ, ನಾರ್ಮಲ್ ಪ್ಲೇಯರ್ಸೇ ಈ ಲೆವೆಲ್ಗೆ ರೈಸ್ ಮಾಡ್ತಿದ್ದಾರೆ ಅಂದರೆ ಈ ವರ್ಷ ಸ್ಯಾಮ್ಸಂಗ್ ಏನು ಮಾಡ್ಬೋದು? ಯಾಕಂದರೆ ಅವರು ಪ್ರೀಮಿಯಂ ಪ್ರಾಡಕ್ಟೇ. ಅವ್ರು ನಾರ್ಮಲಿ ಸ್ಯಾಮ್ಸಂಗ್ ಅಂತೂ ಈಗಂತೂ ಸದ್ಯಕ್ಕೆ ನಾವು ಏನೋ ಅಪ್ಡೇಟ್ ಮಾಡೋದೇ ಇಲ್ಲ ಬೇಸ್ ಮೊಬೈಲ್ಸ್ಗೆ ಅಂದ್ಕೊಂಡು ಕೂತಿದ್ದಾರೆ. ಓಕೆ, ನಿಮ್ಗೆ ಗೊತ್ತಿರೋಂಗೆ ಸ್ಯಾಮ್ಸಂಗ್ S23, S24, S25 ಮೂರದರಲ್ಲೂ ಕ್ಯಾಮ್ರಾ ಸಿಸ್ಟಮ್ ಅವ್ರು ಅಪ್ಡೇಟ್ ಮಾಡಲೇ ಇಲ್ಲ. ಓಕೆ, 3 ವರ್ಷ ಸೇಮ್ ಹೊಡಿತಾನೆ ಇದ್ದಾರೆ. ಓಕೆ ಪರ್ಫಾರ್ಮೆನ್ಸ್ ಇದೆ ಕ್ಯಾಮ್ರಾದು, ಅದರ ಓವರ್ ಆಲ್ ಮೊಬೈಲ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ ಅಂತ ಜನ ತಗೋತಿದ್ದಾರೆ. ಓಕೆ,
ಸೊ ನಾವೀಗ ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ ಸ್ಯಾಮ್ಸಂಗ್ S26 ಸೀರೀಸ್ ಏನು ಲಾಂಚ್ ಆಗುತ್ತಲ್ಲ, ಬೇಸ್ ಪ್ರೈಸೇ 1,00,000 ದಾಟಬಹುದಾ ಅಂತ ಕನ್ಸಿಡರ್ ಮಾಡಿದರೆ. ಯಾಕಂದರೆ ಮೆಮರಿ ಚಿಪ್ಪದು ಆಲ್ರೆಡಿ ಕಾಸ್ಟ್ ಜಾಸ್ತಿ ಇದೆ. ಆಮೇಲೆ ಸ್ಯಾಮ್ಸಂಗ್ ಯಾವಾಗಲೂ ಲೇಟ್ ಲಾಂಚ್ ಮಾಡ್ತಾರೆ, ಅಂದರೆ ಫೆಬ್ರವರಿ ಮಾರ್ಚ್ ಅರೌಂಡ್ ಲಾಂಚ್ ಮಾಡ್ತಾರೆ. ಸೊ ಅದರಲ್ಲಿ ಆ ಟೈಮಲ್ಲಿ ಪೀಕಲ್ಲಿ ಇರ್ಬೋದು. ಸೊ ಓವರ್ ಆಲ್ ಕನ್ಸಿಡರ್ ಮಾಡಿದರೆ ಈ ಸರ್ತಿ ಮೊಬೈಲ್ ಮಾರ್ಕೆಟ್ ಸ್ವಲ್ಪ ಡಲ್ಲೇ ಅನ್ಬೋದು. ಓಕೆ, ಅಷ್ಟು ಒಳ್ಳೆ ಸ್ಪೆಕ್ಸ್ ಇರೋ ಮೊಬೈಲು ಬಂದಿಲ್ಲ. ಸ್ಪೆಕ್ಸ್ ಅಂದರೆ ನಾನು ಹೇಳ್ತಿರೋದು ಕ್ಯಾಮ್ರಾ ಪ್ಲಸ್ ಪ್ರೊಸೆಸರ್ ಕಾಂಬಿನೇಷನ್. ಓಕೆ, ಕ್ಯಾಮ್ರಾನು ಅಷ್ಟೇನು OnePlusಲ್ಲಿ ಓಕೆ ಇದಾವೆ, ಅಂಥದ್ದೇನು ಡೇಂಜರಸ್ ಇಲ್ಲ. OnePlus 13 ಕಂಪೇರ್ ಮಾಡಿದರೆ ಅದೇನು ಅಪ್ಗ್ರೇಡ್ ಅಲ್ಲ. ಓಕೆ, ಯಾಕಂದ್ರೆ ಕ್ಯಾಮ್ರಾ ಸೆನ್ಸರ್ ಸೈಜ್ ಚಿಕ್ಕದೇ ಮಾಡಿದ್ದಾರೆ ಓವರ್ ಆಲ್. ಸೊ ಈ ವರ್ಷ ಯಾಕೋ ಡಲ್ ಆಗ್ತಿದೆ. ಹೋದ ವರ್ಷ ಯಾರು ತೊಗೊಂಡಿದ್ದಾರೆ ದೇ ಆರ್ ಲಕ್ಕಿ. ಓಕೆ, ಈ ವರ್ಷ ಯಾರು ತೊಗೋಬೇಕು ಅಂತ ವೇಟ್ ಮಾಡ್ತಿದ್ರಲ್ಲ, ತುಂಬ ಡಿಸಪಾಯಿಂಟ್ಮೆಂಟ್ ಇದೆ. ಸ್ಪೆಷಲಿ ಪ್ರೈಸ್ ಹೈಕು ಇದೆ, ಪ್ಲಸ್ ನಿಮ್ಮ ಸ್ಪೆಕ್ಸು ಏನು ಅಷ್ಟು ಚೆನ್ನಾಗಿ ಸಿಗ್ತಿಲ್ಲ, ಮೇನ್ಲಿ ಕ್ಯಾಮ್ರಾ ಸೈಡ್. ಬಾಕಿ ಇದಂತೂ ಸ್ನ್ಯಾಪ್ಡ್ರ್ಯಾಗನ್ 8 ಎಲೀಟ್ Gen 5 ಏನಿದೆ ಅದು ಪರ್ಫಾರ್ಮೆನ್ಸ್ ಡಿಲಿವರ್ ಮಾಡ್ತಿದೆ. ಆದರೆ ಎಲ್ಲ ಕಡೆ ಹೀಟಿಂಗ್ ಇಶ್ಯೂನು ಕೇಳ್ಪಡ್ತಿದ್ವಿ. ಓಕೆ, ಎಲ್ಲ ಕಡೆ ರಿವ್ಯೂಲ್ ನೋಡಿ ತುಂಬ ಹೀಟಿಂಗ್ ಇಶ್ಯೂ ಇದೆ. ವೇಪರ್ ಚೇಂಬರ್ ಚೆನ್ನಾಗಿದ್ರು ಹೀಟಿಂಗ್ ಇಶ್ಯೂಸ್ ಇದೆ ಅಂತ ಕೇಳ್ಪಡ್ತಿದ್ದೀವಿ. ಸೊ ಓವರ್ ಆಲ್ ಈ ವರ್ಷ ಮೊಬೈಲ್ ಲಾಂಚ್ ಏನೇನಾಗಿದ್ದಾವೆ ದೇ ಆರ್ ಜಸ್ಟ್ ಅಬೋವ್ ಎವರೇಜ್. ಹೋದ ವರ್ಷ ತೊಗೊಂಡವ್ರು ಲಕ್ಕಿ ಬೇಸಿಕಲಿ. ಸೊ ಈ ಸಿಚುವೇಶನಲ್ಲಿ ಪ್ರೈಸಸ್ಗೆ ಏನಾಗ್ಬೋದು, ಜಾಸ್ತಿ ಆಗೋ ಚಾನ್ಸಸ್ಸು ಇದೆ. ಮೋಸ್ಟ್ಲಿ ಕಟ್ ಅಂತರೂ ಮಾಡಲ್ಲ. ಓಕೆ, OnePlus ಅಂತೂ ಮಾಡಿಲ್ಲ ಇನ್ನೂ ತನಕ, ಆಮೇಲೆ ಐಕೂನು ಮಾಡಲಿಲ್ಲ. ರಿಯಲ್ಮಿದವರು ಡಿಪೆಂಡ್ಸ್ ಅಪಾನ್ ಡೈರೆಕ್ಟ್ಲಿ ಅರ್ಧ ಪ್ರೈಸಿಗೂ ಮಾರಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಸಡನ್ಲಿ. ಸೊ ಈ ವರ್ಷ ಸ್ವಲ್ಪ ಡಿಫ್ರೆಂಟ್ ಸಿಚುವೇಶನ್ ನಡೀತಿದೆ. ಸೊ ಹೊಸ ಮೊಬೈಲ್ ಯಾರಾದರೂ ತೊಗೋತಿದ್ರೆ ಸ್ವಲ್ಪ ವೇಟ್ ಮಾಡ್ಬೋದು ಬೆಟರ್. ಯಾಕಂದರೆ ನಿಮಗೆ ಇನ್ನೂ ಒಂದು ವರ್ಷ ಅಪ್ಗ್ರೇಡ್ ವೇಟ್ ಮಾಡೋದಿದ್ರೆ ಯು ಮೈಟ್ ವೇಟ್. ಈ ರ್ಯಾಮ್ ಪ್ರೈಸು ಆಮೇಲೆ ಸ್ಟೋರೇಜ್ ಪ್ರೈಸ್ ಸಿಚುವೇಶನ್ ಸ್ವಲ್ಪ ರಿಸಾಲ್ವ್ ಆದರೆ ಒಳ್ಳೆಯದು. ಆಮೇಲೆ ತೊಗೊಂಡ್ರೆ ಸ್ವಲ್ಪ ಪ್ರೈಸ್ ಡೀಸೆಂಟಾಗಿ ಸಿಗೋ ಚಾನ್ಸಸ್ ಇದೆ. ಆದರೆ ಹೇಳೋಕ್ಕಾಗಲ್ಲ, ಮುಂದಿನ ವರ್ಷ ಇದಕ್ಕಿಂತ ಜಾಸ್ತಿ ಬಂತು ಅಂತಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿನೇ ರೇಟ್ ಆಗ್ಬೋದು, ಹೇಳೋಕ್ಕಾಗಲ್ಲ. ಆದರೆ ಈ ವರ್ಷ ಮಾತ್ರ ಸ್ವಲ್ಪ ನಾಟ್ ಅ ಗುಡ್ ಸಿಚುವೇಶನ್ ಫಾರ್ ಮೊಬೈಲ್ ಬಯರ್ಸ್. ಓಕೆ, ಚಲೋ, ಥ್ಯಾಂಕ್ ಯು.